ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿವಾದದ ನಡುವೆಯೂ ಬಿಗ್ ಡೆವಲಪ್ಮೆಂಟ್ ಆಗಿದೆ. ರಾಜಕೀಯ ತಿಕ್ಕಾಟ, ಪ್ರತಿಭಟನೆಗಳ ನಡುವೆ ಅಂತಿಮ ಅಧಿಸೂಚನೆ. ಮೊದಲ ಹಂತದಲ್ಲಿ 500 ಎಕರೆ ಭೂಮಿ ಸ್ವಾಧೀನಕ್ಕೆ ಚಾಲನೆ ಸಿಕ್ಕಿರುವುದೀಗ. ರಾಮನಗರ ಹಾರೋಹಳ್ಳಿ ಭಾಗದಲ್ಲಿ ಮೊದಲ ಹಂತದ ಭೂ ಸ್ವಾಧೀನ. ಪ್ರತಿ ಎಕರೆ ಭೂಮಿಗೆ 2.7 ಕೋಟಿಯಿಂದ 2.5 ಕೋಟಿ ನಿಗದಿ ಮಾಡಲಾಗಿದೆ. ಶೇಕಡ 50ರಷ್ಟು ಅಭಿವೃದ್ಧಿಪಡಿಸಿರುವ ಭೂಮಿ ಹಿಂತಿರುಗಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೈತರಿಗೆ ಹಣ ಅಥವಾ ಅಭಿವೃದ್ಧಿಪಡಿಸಿದ ಭೂಮಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಗೆ ಹಣ ಬೇಕಾ, ಅಭಿವೃದ್ಧಿಪಡಿಸಿದ ಭೂಮಿ ಬೇಕಾ, ಚಾಯ್ಸ್ ಇಸ್ ಯುವರ್ಸ್ ಅಂತ ಹೇಳಿ ಅವ್ರಿಗೆ ಬಿಟ್ಟುಬಿಟ್ಟಿದ್ದಾರೆ ರೈತರಿಗೆ. ಬಟ್ ರೈತರಂತೂ ಬಹಳ ಜನ ರೈತರು ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇದೆ ಇದ್ರ ಬಗ್ಗೆ. ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ವಿಪಕ್ಷಗಳು ಮತ್ತು ರೈತರು. ವಿಪಕ್ಷಗಳು ಬಿಟ್ಟುಬಿಡಿ, ರೈತರಂತೂ ಪಾಪ ಹಗಲು ರಾತ್ರಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಭಾರಿ ವಿವಾದ ಮಧ್ಯೆಯೂ ಅಂತಿಮ ಅಧಿಸೂಚನೆ ಹೊರಡಿಸಿದೆ ಈಗ ಸರ್ಕಾರ. ಅದರಲ್ಲೂ ಕುಮಾರಸ್ವಾಮಿ ಅವರಂತೂ ಅದು ಹೆಂಗೆ ಮಾಡ್ತಾರೆ ನೋಡೇ ಬಿಡ್ತೀವಿ ನಾವು ಅನ್ನೋ ನಿಟ್ಟಿನಲ್ಲೆಲ್ಲ ಮಾತಾಡಿದ್ರು. DCM ಆಗಿದ್ದಾಗಲೇ DK ಶಿವಕುಮಾರ್ ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ರು. ಈಗ CM ಆಗಿದ್ದಾರೆ, ಅದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತೆಲ್ಲ ಮಾತಾಡ್ತಾರೆ. ಸೊ ಹಂಗಾಗಿ ಇದನ್ನು ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಂಡು ಈಗ ಒಂದು ಡೆವಲಪ್ಮೆಂಟ್ ಆಗಿದೆ. ರಾಜಕೀಯ ತಿಕ್ಕಾಟದ ನಡುವೆ, ಪ್ರತಿಭಟನೆಗಳ ನಡುವೆ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ಸಾಕಷ್ಟು ರಾಜಕೀಯ ತಿಕ್ಕಾಟ, ಪ್ರತಿಭಟನೆಗಳು, ವಿರೋಧ ಎಲ್ಲದರ ನಡುವೆ ಈಗ ಮೊದಲ ಹಂತದಲ್ಲಿ 500 ಎಕರೆ ಭೂ ಸ್ವಾಧೀನಕ್ಕೆ ಚಾಲನೆ ಸಿಕ್ಕಿದೆಯಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತೀವ್ರ ಮುಸುಕಿನ ಗುದ್ದಾಟ CM DK ಶಿವಕುಮಾರ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ನಡುವೆ ಫೈಟ್ ನಡೀತಾ ಇರುವಂತದ್ದು. ಈ ಒಂದು ಯೋಜನೆಯನ್ನ ಮಾಡೇ ತೀರ್ತೀವಿ ಅನ್ನೋ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಇತ್ತ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ನಾವು ರೈತರ ಪರ ಇದ್ದೀವಿ, ಈ ಯೋಜನೆಯನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡಿದ್ರು. ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರ 3 ಹೋಬಳಿಗಳ ವ್ಯಾಪ್ತಿಯಲ್ಲಿರುವಂತಹ 500 ಎಕರೆ ಜಮೀನಿಗೆ ಏನು ಅಧಿಸೂಚನೆಯನ್ನು ಹೊರಡಿಸಿರುವಂತದ್ದು. ಸುಮಾರು 600 ಕೋಟಿ ರೂಪಾಯಿಯಷ್ಟು ಈ ಒಂದು ಯೋಜನೆಗೆ ಹಣವನ್ನ ನಿಯೋಗಿಸುವ ನಿಟ್ಟಿನಲ್ಲಿ 500 ಎಕರೆ ಜಮೀನನ್ನ ವಶಪಡಿಸಿಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿದ್ದಾರೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಅಧಿಕೃತವಾಗಿ ಆದೇಶ ಆಗಿರಲಿಲ್ಲ. ರೈತರು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿ ಹೋರಾಟಗಳನ್ನ ಮಾಡ್ತಿದ್ರು. ಹಗಲು ರಾತ್ರಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. DK ಶಿವಕುಮಾರ್ ಆಗಿರುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಬಹಳಷ್ಟು ಚರ್ಚೆ ನಡೆಸಿದ್ರು. ಈ ಒಂದು ಎಕರೆ ಜಮೀನಿಗೆ 2 ಕೋಟಿ ರೂಪಾಯಿ 2.5 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಭರವಸೆ ನೀಡಿತ್ತು. ಆದ್ರೆ ಯಾವುದೇ ರೀತಿಯೂ ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಜಮೀನನ್ನ ಕೊಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ರೈತರು ಪಟ್ಟು ಹಿಡಿದಿದ್ರು. ಈಗ 3 ಹಳ್ಳಿಗಳ ಹೋಬಳಿಯ ವ್ಯಾಪ್ತಿಯಲ್ಲಿರುವಂತ 500 ಎಕರೆ ಜಮೀನನ್ನ ಮೊದಲ ಹಂತದಲ್ಲಿ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗ್ತಿರುವಂತದ್ದು. ಒಂದಿಷ್ಟು ಅನುದಾನವನ್ನ ಕೂಡ ಈಗಾಗಲೇ ಘೋಷಣೆ ಮಾಡಿದ ಜೊತೆಗೆ ಖರೀದಿ ಕೂಡ ಮುಂದಾಗ್ತಾ ಇದೆ. ರೈತರಿಗೆ 2 ಆಪ್ಷನ್ ಅನ್ನ ಬಿಡಲಾಗಿದೆ. ನೀವು ದುಡ್ಡು ಬೇಕಾದ್ರೆ ದುಡ್ಡು ತೆಗೆದುಕೊಳ್ಳಿ ಅಥವಾ ಸೈಟ್ ಗಳನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಆಫರ್ ಅನ್ನ ನೀಡಲಾಗಿದೆ. ಹೀಗಾಗಿ ರೈತರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.